ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಇನ್ನೊಂದು ರೀತಿಯ ಹೊಸ ಥರದ ಕುಚ್ಚನ್ನು ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲು ಬಟ್ಟೆಗೆ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈ ಥರ ನಾಟ್ ಹಾಕ್ಕೋತೀನಿ ಒಂದೆರಡು. ನೋಡಿ, ಈ ಥರ ನಾಟ್ ಹಾಕ್ಕೊಂಡಾದ್ಮೇಲೆ ಇದನ್ನು ಮತ್ತೊಂದು ಸರ್ತಿ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಹತ್ತಿರದಲ್ಲೇ ಒಂದು ಕಂಬ ಥರ ಸ್ವಲ್ಪ ಲಾಕ್ ಮಾಡ್ಕೋತೀನಿ. ನೋಡಿ, ಸ್ವಲ್ಪ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅವೆರಡು ದಾರನ ಒಂದು ಮಾಡ್ಕೋತೀನಿ. ಈಗ 3 ಚೈನ್ ಹಾಕ್ಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಈ ಎರಡು ಒಂದು ಕಂಬ ಮತ್ತು ಇದರ 3 ಚೈನ್ ಹಾಕ್ಕೊಂಡಿದ್ದು ಗ್ಯಾಪ್ ಇತ್ತು ನೋಡಿ, ಅಲ್ಲಿ ಲಾಕ್ ಮಾಡ್ಕೋತೀನಿ. ಇವಾಗ ಆ ಥರ ಲಾಕ್ ಮಾಡಿಕೊಂಡು ಒಂದು ಪಿಕಾಟ್ ರೆಡಿ ಮಾಡ್ಕೋತೀನಿ. ಈಗ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಸ್ವಲ್ಪ ಗ್ಯಾಪಲ್ಲಿ ಸೇಮ್ ಅದೇ ಥರ ಕಂಬ ಹಾಕ್ಕೋತೀನಿ. ನೋಡಿ, ಸೂಜಿ ಮೇಲೆ 3 ದಾರ ಆಯಿತು. ಎರಡನ್ನು ಒಂದು ಮಾಡ್ಕೋತೀನಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಎರಡನ್ನು ಒಂದು ಮಾಡಿಕೊಂಡು ಒಂದು ಕಂಬ ಮಾಡ್ಕೋತೀನಿ. ಈಗ 3 ಚೈನ್ ಹಾಕ್ಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಆ ಮಧ್ಯದಲ್ಲಿ ದಾರ ಎಳೆದು ಒಂದು ಪಿಕಾಟ್ ರೆಡಿ ಮಾಡ್ಕೋತೀನಿ. ಸೇಮ್ ಇದೇ ಥರನೇ ಮತ್ತು ಸೂಜಿ ಮೇಲೆ ದಾರ ತಗೋತೀನಿ. ಸ್ವಲ್ಪ ತುಂಬಾ ಗ್ಯಾಪ್ ಬಿಡಬಾರ್ದು. ಅದನ್ನು ನೋಡಿಕೊಂಡು ಸೇಮ್ ಡಿಸ್ಟೆನ್ಸಲ್ಲೇ ಕಂಬ ರೆಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ವರ್ಕ್ ಚೆನ್ನಾಗಿ ಬರಲ್ಲ. ನೋಡಿ, 3 ಚೈನ್ ಹಾಕ್ಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಈ ಎರಡರ ಮಧ್ಯದಲ್ಲಿ ದಾರ ಎಳೆದು ಈ ಎರಡು ದಾರನ ಒಂದು ಮಾಡ್ಕೋತೀನಿ. ಇದೇ ಥರ ಬೇಸ್ನ ರೆಡಿ ಮಾಡ್ಕೋತೀನಿ. ನೋಡಿ, ಈ ಥರ ಬೇಸ್ ರೆಡಿ ಆಗುತ್ತೆ. ಇದು ಬಟ್ಟೆ ಇರೋದ್ರಿಂದ ಸ್ವಲ್ಪ ಅನಿಸುತ್ತೆ. ನೀವು ಸೀರೆಗೆ ಹಾಕಿದಾಗ ಸೀರೆಗೆ ಪೂರ್ತಿಯಾಗಿ ಈ ಥರ ಹಾಕ್ಕೋಬೇಕಾಗುತ್ತೆ. ಈಗ 1 ಚೈನ್ ಹಾಕ್ಕೋತೀನಿ. ಚೈನ್ ಹಾಕ್ಕೊಂಡು ಇಲ್ಲಿ ಕೊನೆಯಲ್ಲಿ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕಿ ದಾರನ ಎಳೆದು ಕಟ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಈಗ ಈ ದಾರ ಎಳೆದು ಈ ಥರ ಮಾಡೋದ್ರಿಂದ ದಾರ ಗಟ್ಟಿಯಾಗಿರುತ್ತೆ, ವರ್ಕ್ ಯಾವುದು ಬಿಚ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಕಾಣಿಸುತ್ತೆ. ಈ ಥರ ಕಾಣಿಸುತ್ತೆ ವರ್ಕ್. ಈಗ ಅಪೋಸಿಟ್ ಕಲರ್ ಯಾವುದಾದ್ರೂ ಒಂದು ನಿಮ್ಗೆ ಸೀರೆ ಇತ್ತಂದರೆ ಆ ಸೀರೆದು ಅಪೋಸಿಟ್ ಕಲರ್ ತಗೊಳ್ಳಿ. ಅದನ್ನು 6 ಎಳೆ ತಗೊಂಡು ಫಸ್ಟು ಪಿಕಾಟ್ ಏನಿರುತ್ತೆ ನೋಡಿ, ಅದರಲ್ಲಿ ಸೂಜಿನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಪಿಕಾಟಲ್ಲಿ ಅದರಲ್ಲಿ ಸೂಜಿ ಹಾಕಿ ಈ ದಾರನ ಎಳೆದು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಮಾಡಾದ್ಮೇಲೆ 1 2 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಎರಡನೇ ಪಿಕಾಟ್ ಬಿಟ್ಟು ಮೂರನೇ ಪಿಕಾಟ್ ಇರುತ್ತೆ ನೋಡಿ, ಆ ಮಧ್ಯದಲ್ಲಿ ಸೂಜಿ ಹಾಕಿ ದಾರನ ಎಳೆದು ಲಾಕ್ ಮಾಡ್ಕೋತೀನಿ.
ಈ ಥರ ಲಾಕ್ ಮಾಡಿಕೊಂಡೆ. ಇವಾಗ ಅಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ದಾರನ ಎಳೆದು ಆ ದಾರಕ್ಕೆ ಒಂದು ಬೀಡ್ ಸೇರಿಸ್ಕೊತೀನಿ ನಾನು. ನೋಡಿ ಈ ಥರ ಬೀಡ್ ತಗೊಂಡು ಆ ದಾರಕ್ಕೆ ಸೇರಿಸಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ನೋಡಿ ಆ ಪಿಕಾಟ್ ಮತ್ತು 3 ಚೈನ್ ಇರೋ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಅದರಲ್ಲಿ ಆ ಥರ ಸೂಜಿನಲ್ಲಿ ಹಾಕಿ 3 ಸೂಜಿ ಮೇಲೆ 3 ದಾರ ಆಯಿತು. ಈಗ 2ನ್ನ ಒಂದು ಮಾಡ್ಕೋತೀನಿ ಮತ್ತು ಇನ್ನು 2ನ್ನ ಒಂದು ಮಾಡ್ಕೋತೀನಿ. ಸೂಜಿ ಮೇಲೆ ದಾರ ತಗೊಳ್ಳಿ, ಈ ಥರ ದಾರ ಹಾಕ್ಕೊಂಡು ಒಟ್ಟು ಕಂಬ ಮಾಡ್ಕೋಬೇಕು ನೋಡಿ. 2ರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತು 2ನ್ನು ಒಂದು ಮಾಡ್ಕೊಳ್ಳಿ. ಸೇಮ್ ಮತ್ತು ಸೂಜಿ ಮೇಲೆ ದಾರ ತಗೋಬೇಕು ಮತ್ತು ಈ ಕಡೆಯಿಂದ ಈ 2ನ್ನ ಒಂದು ಮಾಡ್ಕೊಳ್ಳಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ 2 ದಾರನ ಒಂದು ಮಾಡ್ಕೊಳ್ಳಿ. ಈ ಥರ ಒಟ್ಟು 6 ಕಂಬ ಮಾಡ್ಕೋಬೇಕಾಗುತ್ತೆ. ನೋಡಿ ಸೂಜಿ 2 ದಾರನ ಒಂದು ಮಾಡ್ಕೋಬೇಕು ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವರ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ವರ್ಕ್ಗೆ ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಈ ವರ್ಕ್ನ ಹಾಕಿ ಕೊಡ್ಬೋದು. ನೀವು ಕೂಡ ಕೆಲವರು ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ಹಾಕ್ಬೋದು. ಆಮೇಲೆ ನೀವು ಕೂಡ ಸಿಂಪಲ್ಲಾಗಿ ಹಾಕ್ಕೋಬೋದು ಬೇಕಂದರೆ. ಇದು ತುಂಬಾ ಬೇಗನೂ ಮುಗಿಯುತ್ತೆ, ತುಂಬ ಈಸಿ ಕೂಡ ಇದೆ. ನೋಡಿ ಈ ಥರ 6 ಕಂಬ ಹಾಕಾದ್ಮೇಲೆ ಮತ್ತೆ ಒಂದು ಪಿಕಾಟ್ ಬಿಟ್ಟು ಮತ್ತೆ ಅದರ ನೆಕ್ಸ್ಟ್ ಪಿಕಾಟ್ಗೆ ಲಾಕ್ ಮಾಡ್ಕೋತೀನಿ. ನೋಡಿ ವರ್ಕ್ ಈ ಥರ ಕಾಣಿಸುತ್ತೆ. ಇವಾಗ ದಾರನ ಎಳೆದು ಮತ್ತೆ ಒಂದು ಬೀಡನ್ನ ಅದಕ್ಕೆ ಸೇರಿಸ್ಕೊಂಡು ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಈ 2 ಮಧ್ಯದಲ್ಲಿರುತ್ತಲ್ಲ ಅಲ್ಲಿ ದಾರ ಎಳೆದು 3 ದಾರ ಇರುತ್ತೆ ಒಟ್ಟು, ಅದರಲ್ಲಿ 2ನ್ನ ಒಂದು ಮಾಡ್ಕೋತೀನಿ ಮತ್ತು 2ನ್ನ ಒಂದು ಮಾಡ್ಕೋತೀನಿ. ಸೇಮ್ ಇದೇ ಥರನೇ 6 ಕಂಬ ಮತ್ತೆ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ವರ್ಕ್. ಇವಾಗ ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ಒಂದು ಪಿಕಾಟ್ ಬಿಟ್ಟು ನೆಕ್ಸ್ಟ್ ಪಿಕಾಟ್ಗೆ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಸೂಜಿಯಿಂದ ದಾರ ತೆಗೆದು ಬೀಡ್ ಹಾಕ್ಕೋಬೇಕು. ಇವಾಗ ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ಥರ ಸೂಜಿ ಮೇಲೆ ದಾರ ತಗೊಂಡು ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಕಂಬ ಮಾಡ್ಕೋಬೇಕು. ಸೇಮ್ ಮತ್ತೆ ಸೂಜಿ ಮೇಲೆ ದಾರ ತಗೊಳ್ಳಿ, 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ. ಇದೇ ಥರ 6 ಕಂಬಗಳನ್ನು ಹಾಕೋತೀನಿ. ನೋಡಿ ಈ ಥರ ಈ ವರ್ಕ್ನ ಸಿಂಪಲ್ಲಾಗೂ ಇದೆ, ಚೆನ್ನಾಗೂ ಕಾಣಿಸುತ್ತೆ. ಈ ವರ್ಕ್ಗೆ 300ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ಥರ ನೀಟಾಗಿ ವರ್ಕ್ನ ಹಾಕಿ ನೀವು ಕೂಡ. ನೋಡಿ ಒಂದೇ ಸಮವಾಗಿ ಕಂಬನ ಒಂದೇ ಸೈಜಲ್ಲಿ
ಎಳೀರಿ, ಇಲ್ಲ ಅಂದರೆ ವರ್ಕ್ ನೀಟ್ ಅನಿಸಲ್ಲ. ಮತ್ತು ಒಂದು ಪಿಕಾಟ್ ಬಿಡಬೇಕು, ನೆಕ್ಸ್ಟ್ ಅದರ ಪಿಕಾಟ್ಗೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಸೀರೆ ಉದ್ದಕ್ಕೂ ಇದೇ ಥರ ವರ್ಕ್ನ ಹಾಕಿ ನೋಡಿ, ಈ ಥರ ಕಾಣಿಸುತ್ತೆ. ಈಗ ವರ್ಕ್ನ ಕೊನೆಯಲ್ಲಿ 3 ಚೈನನ್ನು ಹಾಕ್ಕೊಳ್ತೀನಿ ನೋಡಿ. 1 2 3 ಚೈನ್ ಹಾಕಿ ಒಂದು ಮತ್ತೆ ಪಿಕಾಟ್ ಬಿಟ್ಟು ಕೊನೆ ಪಿಕಾಟ್ಗೆ ಲಾಕ್ ಮಾಡ್ಕೊತೀನಿ. ನೋಡಿ, ಈ ಥರ ಕೊನೆ ಪಿಕಾಟ್ಗೆ ಲಾಕ್ ಮಾಡ್ಕೊತೀನಿ. ಇಲ್ಲಿ ಕೂಡ ಫಸ್ಟ್ ಮೊದಲನೇ 3 ಚೈನ್ಗೆ ಹೆಂಗೆ ಯಾವ ಥರ ನಾವು ಕುಚ್ಚು ಕಟ್ಕೊಳ್ಳೋದಕ್ಕೆ ಬಿಟ್ಕೊಂಡಿದ್ವೋ ಅದೇ ಥರ ಕೊನೆಯಲ್ಲೂ ಕೂಡ ಕುಚ್ಚು ಕಟ್ಕೋಬೇಕು. ಈ ಥರ ದಾರನ ಎಳೆದು ಕಟ್ ಮಾಡ್ಕೊತೀನಿ ನೋಡಿ. ವರ್ಕು ಈ ಥರ ಕಾಣಿಸುತ್ತೆ. ಈಗ ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ ವರ್ಕು. ಚೆನ್ನಾಗಿ ಬಂದಿದೆ ಇದು ವರ್ಕು. ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅಲ್ಲಿ ನಡುವೆ 3 ಚೈನ್ ಏನು ಬಂದಿದೆಯಲ್ಲ ಅಲ್ಲಿ ಕುಚ್ಚು ಕಟ್ಕೋತೀನಿ. ನಿಮಗೆ ಕುಚ್ಚು ಕಟ್ಟಿ ಆದಮೇಲೆ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ. ನಾನು ಕುಚ್ಚಿಗೆ 100 ಎಳೆ ದಾರ ತೊಗೊಂಡಿದ್ದೀನಿ, ಅಂದರೆ 100ಗೆ ಅದನ್ನು ಮತ್ತೆ ಟರ್ನ್ ಮಾಡಿದಾಗ 200 ಎಳೆ ಆಗುತ್ತೆ. ನೀವು ಕುಚ್ಚಿಗೆ ಬೇಕಿದ್ದರೆ ಇನ್ನೂ ಜಾಸ್ತಿ ಎಳೆನೂ ತಗೊಂಡು ದಪ್ಪನಾಗಿ ಕಟ್ಕೋಬೋದು. ನಾನು 100 ಎಳೆ ತಗೊಂಡಿದ್ದೀನಿ. ಈ ವರ್ಕ್ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.